ದೇವರ ನಂಬಿಕೆ ಮಹಿಮುಂಟಾಗಲಿ. ದೇವ ಜನರೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಕೀರ್ತನೆ 27ನೇ ವಚನ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಎಚ್ಚಲ ಪಡುತ್ತಾರೆ. ಕೆಲವರು ರಥಬಲದಲ್ಲಿ, ಅಶ್ವಬಲದಲ್ಲಿ ಎಚ್ಚಲ ಪಡುತ್ತಾರೆ. ಮತ್ತು ದೇವ್ರ ವಾಕ್ಯ ಹೇಳುತ್ತೆ, ನಾವಾದರೂ ನಮ್ಮ ದೇವರಾದ ಯೆಹೋವನ ನಾಮದಲ್ಲಿಯೇ. ಆಗ ನಾವು ನೋಡ್ತೀವಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಅನೇಕರ ರಾಜರು ಏನು ಮಾಡ್ತಾ ಇದ್ದಾರೆ ಅಂದರೆ, ರಥಗಳನ್ನ ಹೆಚ್ಚಾಗಿ ಇಟ್ಕೊಂಡಿದ್ರು, ಕುದುರೆಗಳನ್ನ ಇಟ್ಕೊಂಡಿದ್ರು, ಸೈನಿಕರನ್ನ ಇಟ್ಕೊಂಡಿದ್ರು. ಈ ರೀತಿಯಾಗಿ ಯುದ್ಧಗಳಿಗೆ ಹೋಗುವಾಗ ಅವರ ನಂಬಿಕೆ, ಅವರ ಭರವಸೆ, ಅವರ ಎಚ್ಚಲ ಯಾವುದರಲ್ಲಿ ಇತ್ತಂದರೆ ಅವರ ಕುದುರೆಗಳಲ್ಲಿ, ರಥಗಳಲ್ಲಿ, ಸೈನಿಕರುಗಳಲ್ಲಿ. ನಾವು ಜಯಿಸಿ ಬಿಡುತ್ತೇವೆ, ನಾವು ಎಲ್ಲವನ್ನು ಸ್ವತಂತ್ರಿಸಿಕೊಳ್ಳುತ್ತೇವೆ, ನಮ್ಮಿಂದ ಸಾಧ್ಯ ಅಂದ್ಬಿಟ್ಟು ಈ ರೀತಿಯಾಗಿ ಯುದ್ಧಗಳಿಗೆ ರಥಬಲಗಳಲ್ಲಿ, ಅಶ್ವಬಲಗಳಲ್ಲಿ, ಸೈನಿಕರುಗಳಲ್ಲಿ ಅವರು ಭರವಸೆ ಉಳ್ಳವರಾಗಿದ್ದು ಎಚ್ಚಲ ಪಡುತ್ತಾ ಈ ರೀತಿಯಾಗಿ ಹೊರಡ್ತಾ ಇದ್ರು. ಆಮೇಲೆ ಅಲ್ಲೆಲ್ಲೂಯ. ಹೌದು, ಹಳೆ ಒಡಂಬಡಿಕೆ ಕಾಲದಲ್ಲಿ ಹಾಗೇ ಮಾಡಿದರು. ಈ ಕಾಲದಲ್ಲಿ ನಾವು ನೋಡುವಾಗ ಈ ಭೂಮಿ ಮೇಲೆ ಅನೇಕರಿಗೆ ಯಾವ ಬಲ ಅಂದರೆ ಅಧಿಕಾರದ ಬಲ. ನಮ್ಮ ಕೈನಲ್ಲಿ ಅಧಿಕಾರ ಇದೆ ಅಂದ್ಬಿಟ್ಟು ಅಧಿಕಾರದ ಮೇಲೆ ಭರವಸೆ ಇಟ್ಕೊಂಡು ಅಧಿಕಾರದ ಮೂಲಕವಾಗಿ ನಾವು ಜಯಿಸ್ಬಿಡ್ತೀವಿ ಎಂದು ಹೊರಡ್ತಾರೆ ತುಂಬ ಜನ ಏನು ಮಾಡ್ತಾರೆ, ಹಣ ಬಲದಿಂದಲೂ ನಾವು ಎಲ್ಲವನ್ನೂ ಸಾಧಿಸ್ಬಿಡ್ತೀವಿ, ಜಯಿಸ್ಬಿಡ್ತೀವಿ ಅಂದ್ಬಿಟ್ಟು ಹಣಬಲದಲ್ಲಿ ಎಚ್ಚಲ ಪಡ್ತಾರೆ. ಇನ್ನು ಅನೇಕರು ನೆಲ, ಭೂಮಿ ಅಲ್ವಾ, ಇನ್ನು ಜನ, ಈ ರೀತಿಯಾಗಿ ಅನೇಕರು ಐಶ್ವರ್ಯಗಳಲ್ಲಿ ಈ ರೀತಿಯಾಗಿ ಹೆಚ್ಚು ಜನ ಏನು ಮಾಡ್ತಾರೆ ಅಂದರೆ, ಈ ಭೂಮಿಯಲ್ಲಿ ಮನುಷ್ಯನು ಅವುಗಳ ಮೇಲೆ ಭರವಸೆವಿಟ್ಟು ಅವುಗಳಿಂದ ನಾವು ಸಾಧಿಸ್ತೀವಿ, ಅವುಗಳಿಂದ ನಾವು ಜಯಿಸಿಬಿಡ್ತೇವೆ ಅಂದ್ಬಿಟ್ಟು ಈ ರೀತಿಯಾಗಿ ಏನು ಮಾಡ್ತಾರೆ, ಎಚ್ಚಲ ಪಟ್ಟು ಹೆಮ್ಮೆ ಪಡುವರಾಗಿರ್ತಾರೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಕೆಲವರು ರಥಬಲದಲ್ಲಿ ಎಚ್ಚಲ ಪಡುತ್ತಾರೆ, ಅಶ್ವಬಲದಲ್ಲಿ ಎಚ್ಚಲ ಪಡುತ್ತಾರೆ, ಸೈನಿಕರುಗಳಲ್ಲಿ ಎಚ್ಚಲ ಪಡುತ್ತಾರೆ. ಆದರೆ ವಾಕ್ಯ ಹೇಳುತ್ತೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲೇ ನಾವು ಎಚ್ಚಲ ಪಡುತ್ತೇವೆ. ಹೌದು, ನಾವು ನೋಡ್ತೀವಿ ಒಂದು ವಾಕ್ಯದಲ್ಲಿ ವಿಮೋಚನೆ ಖಂಡದಲ್ಲಿ 15 ಮತ್ತು 9ನೇ ವಚನ ನಾವು ನೋಡ್ತೀವಿ. ಐಗುಪ್ತ ದೇಶದಲ್ಲಿ ಫಾರೋನ್ ರಾಜ ಇರ್ತಾನೆ. ಫಾರೋನ್ ರಾಜನ ಬಳಿಯಲ್ಲಿ ಅನೇಕ ನೂರಾರು ಆತನ ಬಳಿಯಲ್ಲಿ ವಾಕ್ಯ ಹೇಳುತ್ತೆ 600 ರಥಗಳಿದ್ದವಂತೆ. 600 ರಥಗಳು, ಅದರಿಗೆ ಕುದುರೆಗಳು, ಅದರಲ್ಲಿ ಹೆಚ್ಚು ಸೈನಿಕರುಗಳು. ಈ ರೀತಿಯಾಗಿ ಒಂದು ದಿನ ಏನು ಮಾಡ್ತಾರೆ, ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನಗಳು ಅವರು ಹೊರಗೆ ಬಂದ ಮೇಲೆ ಮತ್ತು ಫಾರೋನ್ ಹೃದಯ ಬದಲಾಗಿ, ನಾವು ಅವ್ರನ್ನ ಯಾಕೆ ಕಳಿಸ್ಬಿಟ್ರಲ್ವಾ, ಮತ್ತು ಅವನ್ನ ನಾವು ಹಿಡಿಬೇಕು, ಮತ್ತು ಅವನ್ನ ನಾವು ದಾಸರಾಗಿ ಮಾಡಿಕೊಳ್ಳಬೇಕೆಂದು ಅವ್ರನ್ನ ಬೆನ್ನತ್ತಿ 600 ರಥಗಳು, 600 ರಥಗಳಲ್ಲಿ ಕುದುರೆಗಳು ಮತ್ತು 600 ರಥಗಳಲ್ಲಿ ಸೈನಿಕರುಗಳು. ಈ ರೀತಿ ಐಗುಪ್ತನೇ ಏನು ಮಾಡುತ್ತೆ, ದೇವ ಜನಗಳನ್ನ ಅಟ್ಟಿಸಿಕೊಂಡು ಬರುತ್ತೆ. ಆದರೆ ದೇವ ಜನಗಳ ಬಳಿಯಲ್ಲಾಗಲಿ, ಮೋಶೆ ಬಳಿಯಲ್ಲಾಗಲಿ ಒಂದು ರಥನೂ ಇಲ್ಲ, ಅವರ ಬಳಿಯಲ್ಲಿ ಒಂದು ಕುದುರೆನೂ ಇಲ್ಲ, ಮತ್ತು ಅವರ ಬಳಿಯಲ್ಲಿ ಯುದ್ಧ ಮಾಡೋಂಥ ಸೈನಿಕರುಗಳಿಲ್ಲ. ಅವರು ಬರೀ ಮಾಮೂಲಿ ಜನರಾಗಿ, ದೇವ ಜನರಾಗಿರ್ತಾರೆ. ಆದರೆ ಅವರೊಟ್ಟಿಗೆ ಬಲವುಳ್ಳ ಒಬ್ಬ ಮಾತ್ರ ಇದ್ದಾನೆ. ಆತನ ಯಾರಂದರೆ ಯೆಹೋವ ದೇವರು ಮಾತ್ರ ಆತನ ಸಂಗಡ ಇರ್ತಾನೆ ಅಷ್ಟೇ. ಮತ್ತು ಯಾವ ರೀತಿ ಲೌಕಿಕವಾದ ಯಾವ ಆಯುಧಗಳು, ರಥ, ಕುದುರೆಗಳು, ಸೈನಿಕರುಗಳು ಅವ್ರಿಗೆ ಇಲ್ಲವೇ ಇಲ್ಲ. ಅವರು ದೇವ್ರ ಮೇಲೆ ಮಾತ್ರ ಭರವಸೆವಿಟ್ಟು ಅವರು ಹೊರಡ್ತಾ ಇದ್ದಾರೆ. ಆದರೆ ಫಾರೋನ್ ರಾಜ ಏನು ಮಾಡ್ತಾನೆ, ಕುದುರೆಗಳನ್ನ, ರಥಗಳನ್ನ, ಸೈನಿಕರನ್ನ ತಗೊಂಡು ದೇವ ಜನರಿಗೆ ವಿರೋಧವಾಗಿ ಬರ್ತಾ ಇದ್ದಾನೆ. ಬರೋ ಸಮಯದಲ್ಲಿ ನೋಡಿ, ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ 15-9ನೇ ವಚನದಲ್ಲಿ, ನಾವು ಇವರನ್ನು ಹಿಂದಟ್ಟಿ ಹಿಡಿಯುವೆವು, ನಾವು ಇವರನ್ನ ಹಿಡಿಬೇಕು, ಮತ್ತು ಅವರ ಸೊತ್ತನ್ನು ನಾವು ಅಪಹರಿಸಿಕೊಳ್ಳಬೇಕು. ನೋಡಿದ್ರೆ ಆ ದೇವ ಜನಗಳನ್ನ ನಾವು ಹಿಂದಟ್ಟಿ ಹಿಡಿಬೇಕು, ಅವರ ಸೊತ್ತನ್ನು ನಾವು ಅಪಹರಿಸಿಕೊಳ್ಳಬೇಕು, ಮತ್ತು ಅವರಲ್ಲಿ ನಮ್ಮ ಕೋರಿಕೆಗಳನ್ನು ತೀರಿಸಿಕೊಳ್ಳಬೇಕು, ಮತ್ತು ನಾವು ಕತ್ತಿಯಿಂದ ಇರಿದು ಭುಜ ಬಲದಿಂದ ಅವರನ್ನು ಸಂಹಾರ ಮಾಡೋಣ. ಕತ್ತಿಯನ್ನು ಇರಿದು ನಮ್ಮ ಭುಜ ಬಲದಿಂದ ಅವನ್ನ ಸಂಹಾರ ಮಾಡಿಬಿಡೋಣ ಎಂಬುದಾಗಿ ತಮ್ಮ ಶತ್ರುಗಳು ಮಾತನಾಡಿಕೊಳ್ತಿದ್ರಂತೆ. ಹೌದು, ದೇವ ಜನರಿಗೆ ವಿರೋಧವಾಗಿ ಫಾರೋನ ಸೈನಿಕರುಗಳು, ರಥಗಳು, ಕುದುರೆಗಳು, ಫಾರೋನು, ಐಗುಪ್ತದ ಜನಗಳೆಲ್ಲ ಅವನ್ನ ಜಯಿಸ್ಬೇಕಂದ್ಬಿಟ್ಟು ಅವನ್ನ ಬೆನ್ನತ್ತಿ ಹೋಗ್ತಾ ಇದ್ದಾರೆ. ಬೆನ್ನತ್ತಿ ಹೋಗುವಾಗ ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನಾವು ಇವ್ರನ್ನ ಹಿಂದಟ್ಟಿ ಹಿಡಿಬೇಕು, ಇವರ ಸೊತ್ತನ್ನು ನಾವು ಅಪಹರಿಸಿ ಬಿಡಬೇಕು, ನಮ್ಮ ಕತ್ತಿಯಿಂದ ಅವ್ರುಗಳನ್ನೇನು ಮಾಡಬೇಕು, ಕೊಂದು ಹಾಕ್ಬಿಡ್ಬೇಕು. ಮತ್ತು ಶತ್ರುಗಳು ಆ ರೀತಿಯಾಗಿ ಮಾತನಾಡಿಕೊಂಡು ದೇವ ಜನರಿಗೆ ವಿರೋಧವಾಗಿ ಅವರು ಹೊರಟು ಬಂದಿದ್ದಾರೆ. ಹಾಲೆಲೂಯ. ಅವ್ರು ಹಾಗೆ ಅಂದ್ಕೊಂಡು ಬರೋಗೆ ನೋಡ್ರಿ, ದೇವ್ರು ಏನು ಮಾಡಿಬಿಟ್ರು ಅಂದರೆ, ಆದರೆ ನೀನು ಉಸಿರು ಗಾಳಿಯಿಂದ ಊದಲು, ಹಾಲೆಲೂಯ,
ಆ ರೀತಿಯಾಗಿ ರಥಗಳು, ಕುದುರೆಗಳು, ರಾಹುತರುಗಳು ವಿರೋಧವಾಗಿ ದೇವ ಜನರಿಗೆ ವಿರೋಧವಾಗಿ ಬರುವಾಗೆ ಅಲ್ಲಿ ದೇವರು ವಾಕ್ಯ ಹೇಳುತ್ತೆ, ನೀನು ಉಸಿರು ಗಾಳಿಯಿಂದ ಊದಲು ಆ ಸಮುದ್ರವು ಅವ್ರನ್ನ ಮುಚ್ಚಿ ಹಾಕಿತು. ಹಾಲೆಲೂಯ. ನೋಡಿದ್ರೆ ಆ ದೇವ ಜನಗಳ ಬಳಿಯಲ್ಲಿ ಯಾವ ರಥಗಳು ಇಲ್ಲ, ಕುದುರೆಗಳು ಇಲ್ಲ, ರಾಹುತರುಗಳು ಇಲ್ಲ. ಆದರೆ ಫಾರೋನ ಬಳಿಯಲ್ಲಿ ಕುದುರೆಗಳಿದೆ, ರಥಗಳಿದೆ, ರಾಹುತರುಗಳಿದ್ದಾರೆ. ಆಮೇಲೆ ಅಲ್ಲೆಲೂಯ. ನೋಡ್ರಿ, ಇವುಗಳು ಯಾವುದರಲ್ಲಿ ಭರವಸವಿಟ್ಟು ಎಚ್ಚಲ ಪಡ್ತಾ ಇದ್ದಾರೆ ಅಂದರೆ ಕುದುರೆಗಳಲ್ಲಿ, ರಥಗಳಲ್ಲಿ, ರಾಹುತರುಗಳಲ್ಲಿ. ಆದರೆ ದೇವ ಜನಗಳ ಮಧ್ಯದಲ್ಲಿ ಕುದುರೆಗಳು ಇಲ್ಲ, ರಥಗಳಿಲ್ಲ, ರಾಹುತರುಗಳಿಲ್ಲ. ಆಮೇಲೆ ಅಲ್ಲೆಲೂಯ. ಅವರಲ್ಲಿ ದೇವರು ಮಾತ್ರ ಇದ್ದಾನೆ ಅಷ್ಟೇ. ಆದರೆ ಈ ಶತ್ರುಗಳು ಇವರಿಗೆ ವಿರೋಧವಾಗಿ ಬರೋಗೆ ದೇವರು ಏನು ಮಾಡಿಬಿಟ್ರು ಅಂದರೆ ಉಸಿರು ಗಾಳಿಯನ್ನು ಊದಿ ಸಮುದ್ರ ಅವನ್ನ ಮುಚ್ಚಿಕೊಳ್ಳುವಾಗೆ ಮಾಡಿಬಿಟ್ನಂತೆ. ಆಮೇಲೆ ಅಲ್ಲೆಲೂಯ. ಅದಕ್ಕೆ ಕೀರ್ತನೆ ಏನು ಹೇಳುತ್ತೆ, 20 ಅದರಲ್ಲಿ 7ನೇ ವಚನ ಹೇಳುತ್ತೆ, ದೇವ್ರ ವಾಕ್ಯ ಹೇಳುತ್ತೆ. ಆಮೇಲೆ ಅಲ್ಲೆಲೂಯ. ದೇವ್ರ ವಾಕ್ಯ ಹೇಳುತ್ತೆ, ಕೆಲವರು ರಥ ಬಲದಲ್ಲಿ, ಅಶ್ವಬಲದಲ್ಲಿ ಎಚ್ಚಲ ಪಡುತ್ತಾರೆ, ನಾವಾದರೂ ನಮ್ಮ ದೇವರ ನಾಮದಲ್ಲೇ ಎಚ್ಚಲ ಪಡುತ್ತೇವೆ. ಹಲ್ಲೆಲೂಯ. ಮತ್ತು ದೇವ್ರ ವಾಕ್ಯ ಹೇಳುತ್ತೆ, ಅವರು ಬಿದ್ದು ಹೋದರು, ನಾವಾದರೂ ಎದ್ದು ನಿಂತೆವು. ನೋಡಿದ್ರ, ಅವ್ರು ಬಿದ್ದು ಹೋದರು ಅಂದರೆ ಐಗುಪ್ತ ಜನರು ಆ ಕುದುರೆಗಳು, ರಾಹುತರುಗಳು ಮತ್ತು ಎಲ್ಲ ರಥಗಳು ದೇವ್ರೇನು ಮಾಡಿಬಿಟ್ಟು ಸಮುದ್ರದಲ್ಲೆಲ್ಲ ಮುಳುಗಿಸಿಬಿಟ್ಟ. ಆದರೆ ದೇವ ಜನರು ಏನು ಮಾಡಿದ್ರು, ಸ್ಟ್ರೈಟಾಗಿ ನಿಂತು ನಡೆದು ಆ ಸಮುದ್ರವನ್ನು ದಾಟಿ ದಡ ಹೋಗಿ ಸೇರಿದ್ದಾರೆ. ಅವರು ಎದ್ದು ನಿಂತರು, ಇವರು ಬಿದ್ದು ಹೋದರು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ 8ನೇ ವಚನದಲ್ಲಿ, ಕೀರ್ತನೆ 28ಅಲ್ಲಿ, ಅವರು ಬಿದ್ದು ಹೋದರು, ನಾವಾದರೂ ಎದ್ದು ನಿಂತೆವು. ಅವಾಗ ಯಾರೆಲ್ಲ ಈ ಲೋಕದಲ್ಲಿ ಯಾರೆಲ್ಲ ಈ ಲೋಕದಲ್ಲಿ ಅಧಿಕಾರ ಬಲದ ಮೇಲೆ ಹಾತುಕೊಂಡು ಹೋಗ್ತಾರೋ ಬಿದ್ದೋಗ್ತಾರೆ. ಐಶ್ವರ್ಯದ ಬಲವನ್ನು ಹಾತುಕೊಂಡು ಹೋಗ್ತಾರೋ ಬಿದ್ದೋಗ್ತಾರೆ. ಹಣದ ಬಲ, ಜನ ಬಲ, ಅಥವಾ ಸ್ವಂತ ಬಲ, ಅಥವಾ ಅವ್ರಿಗಿರುವಂಥ ಯಾವ ರೀತಿಯಾದ ಒಂದು ಬಲಗಳಿದ್ರೂ ಅದರ ಮೇಲೆ ಅವ್ರ ನಂಬಿಕೆ ಇಟ್ಟು, ಭರವಸೆವಿಟ್ಟು ನಾವು ಮಾಡಿಬಿಡ್ತೀವಿ, ಸಾಧಿಸ್ಬಿಡ್ತೀವಿ, ಜಯಿಸ್ಬಿಡ್ತೀವಿ, ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ನಾವೇ ಅಂದ್ಕೊಂಡು ಯಾರೆಲ್ಲ ಈ ರೀತಿಯಾಗಿ ಲೌಕಿಕವಾದ ಕಾರ್ಯಗಳ ಮೇಲೆ ಹಾತುಕೊಂಡು, ಅದು ಅಧಿಕಾರ ಆಗಲಿ, ಅದು ಜನ ಬಲ ಆಗಲಿ, ಹಣ ಬಲ ಆಗಲಿ, ಅಥವಾ ಐಶ್ವರ್ಯದ ಬಲ ಆಗಲಿ, ಅವ್ರಿಗಿರುವಂಥ ಯಾವ ಮಾಂಸದ ಬಲವಾದರೂ ಸರಿ, ಆ ರೀತಿ ಯಾರು ಆತುಕೊಂಡು ಅವುಗಳ ಮೇಲೆ ಭರವಸೆವಿಟ್ಟು ನಾವು ಅವುಗಳಿಂದ ಸಾಧಿಸ್ಬಿಡ್ತೀವಿ, ಜಯಿಸ್ಬಿಡ್ತೀವಿ ಅಂದ್ಬಿಟ್ಟು ಯಾರು ಹೋಗ್ತಾರೋ ನೋಡ್ರಿ, ಅವ್ರಿಗೆ ಬಿದ್ದು ಹೋಗ್ತಾರೆ. ಆದರೆ ಯಾರೆಲ್ಲ ದೇವರ ಬಲವನ್ನು ಆತುಕೊಂಡು, ದೇವರ ಮಹಿಮೆಯನ್ನು ಆತುಕೊಂಡು, ದೇವರನ್ನೇ ಮುಂದಿಟ್ಟು ಯಾರೆಲ್ಲ ದೇವ ಸಮ್ಮುಖದಲ್ಲಿ ದೇವರನ್ನ ಮುಂದಿಟ್ಟು ಹೋಗ್ತಾರೋ ಅವ್ರುಗಳೇನು ಮಾಡ್ತಾರೆ, ಎದ್ದು ನಿಲ್ತಾರೆ. ಹಲ್ಲೆಲೂಯ. ಹೌದು, ಇವತ್ತು ದೇವ ಜನಗಳ ಬಳಿಯಲ್ಲಿ ಅನೇಕ ದೇವ ಜನಗಳ ಬಳಿಯಲ್ಲಾಗಲಿ, ಬಡವರ ಬಳಿಯಲ್ಲಾಗಲಿ, ದೀನರು ಬಡವರು, ದೀನರು, ದಲಿತರುಗಳು ಮತ್ತು ಅನೇಕರ ಬಳಿಯಲ್ಲಿ ನೋಡುವಾಗೆ ಪಾಪ ಕಷ್ಟಪಟ್ಟು ಕೆಲಸ ಮಾಡೋರು ಇರ್ತಾರೆ. ಅವ್ರ ಹತ್ರ ಯಾವ ರೀತಿಯಾಗಿ ಐಶ್ವರ್ಯ ಇರೋದಿಲ್ಲ ತುಂಬ ಜನ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ, ತುಂಬ ಜನ ಸ್ವಂತ ಮನೆ ಇಲ್ದಿರ ಇರ್ತಾರೆ, ಸ್ವಂತ ಕೆಲಸಗಳು, ಸ್ವಂತ ಬಿಸ್ನೆಸ್ಗಳಿಲ್ದಿರ ಇರ್ತಾರೆ. ಅವ್ರಿಗೆ ಅಧಿಕವಾದ ಜನ ಬಲ ಇರಲ್ಲ, ಸರ್ಕಾರದ ಬಲ ಇರಲ್ಲ, ಅವ್ರಿಗೆ ಯಾವ ರೀತಿ ಸಪೋರ್ಟ್ಗಳಿರಲ್ಲ. ಆದರೆ ಅವ್ರುಗಳು ದೇವರನ್ನೇ ಆತುಕೊಂಡಿರ್ತಾರೆ, ದೇವ್ರ ಮೇಲೇ ಭರವಸೆ ಇಟ್ಟಿರ್ತಾರೆ, ದೇವರನ್ನೇ ಅವ್ರು ನಂಬಿರೋರಾಗಿರ್ತಾರೆ. ಯಾರೆಲ್ಲ ಈ ರೀತಿಯಾಗಿ ದೇವರನ್ನೇ ಆತುಕೊಂಡು ದೇವ್ರ ಮೇಲೆ ಭರವಸೆ ಬಿಟ್ಟು ಯಾರೆಲ್ಲ ಮುಂದಕ್ಕೆ ಹೋಗ್ತಾರೋ ಅವ್ರುಗಳು ಎದ್ದು ನಿಲ್ಲುವರಾಗಿರ್ತಾರೆ. ಯಾರು ಹಣವನ್ನು, ಐಶ್ವರ್ಯವನ್ನು, ಅಧಿಕಾರ, ಜನಬಲಗಳನ್ನು ನಂಬ್ಕೊಂಡು ಹೋಗ್ತಾರೋ ಖಂಡಿತವಾಗಿ ದೇವ್ರ ವಾಕ್ಯ ಹೇಳಿದ ಹಾಗೆ ಅವ್ರುಗಳು ಬಿದ್ದು ಹೋಗ್ತಾರೆ. ಹಾಗಾಗಿ ಜನರೇ, ನಾವು ಇವತ್ತು ಈ ಭೂಮಿ ಮೇಲಿರೋಂಥ ಐಶ್ವರ್ಯಗಳನ್ನ ನಾವು ನಂಬ್ಕೊಂಡು ಹೋಗಬಾರ್ದು, ಅಧಿಕಾರದ ಬಲಗಳನ್ನ ನಂಬ್ಕೊಂಡು ಹೋಗಬಾರ್ದು, ಜನ ಬಲಗಳನ್ನ ನಂಬ್ಕೊಂಡು ಹೋಗಬಾರ್ದು, ಹಣ ಬಲ, ಐಶ್ವರ್ಯದ ಬಲನ ನಾವು ನಂಬಿ ಮುಂದಕ್ಕೆ ಹೋಗಬಾರ್ದು. ಯಾಕಂದರೆ ಅವುಗಳೆಲ್ಲ ಬರೀ ಮಾಂಸ ಮಾತ್ರನೇ, ಅವುಗಳೆಲ್ಲ ಮಾನವ ಮಾತ್ರನೇ, ಅದು ಆತ್ಮವೂ ಅಲ್ಲ, ಅದು ದೇವರು ಅಲ್ಲ, ಆತ್ಮನೂ ಅಲ್ಲ. ಹಾಗಾಗಿ ಅದು ಲೋಕ, ಅದು ಮಾಂಸ, ಅದು ಮನುಷ್ಯ ಆಗಿರೋದ್ರಿಂದ ಅದೇನಾಗುತ್ತೆ, ಬಿದ್ದೋಗ್ಬಿಡುತ್ತೆ. ಹೀಗಾಗಿ ನಾವೇನು ಮಾಡಬೇಕಂದ್ರೆ ದೇವರಲ್ಲೇ ನಾವು ಎಚ್ಚರ ಪಡುವರಾಗಿರಬೇಕು, ದೇವರಲ್ಲೇ ಹೆಮ್ಮೆ ಪಡುವರಾಗಿರಬೇಕು, ದೇವರನ್ನೇ ಆತುಕೊಳ್ಳುವರಾಗಿರಬೇಕು. ದೇವರನ್ನೇ ನಾವು ಆತುಕೊಂಡು ಮುಂದಿಟ್ಟು ನಾವು ನಡೆಯುವುದಾದರೆ ನಾವು ಎಲ್ಲದರಲ್ಲೇ ದೇವರು ನಮ್ಮನ್ನು ಸ್ಥಿರವಾಗಿ ತಲೆ ಎತ್ತಿ ನಾವು ನಡೆಯುವಂಥ ಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ತಂದು ನಮ್ಮನ್ನು ನಿಲ್ಲಿಸ್ತಾನೆ. ಅವಮಾನಗಳನ್ನ ದೇವರು ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ, ನಿಂದೆಗಳನ್ನ ದೇವರು ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ, ಶಾಪಗಳನ್ನ ದೇವರು ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ. ನಮ್ಗೆ ವಿರೋಧವಾಗಿ ಮುಚ್ಚಿರೋ ಬಾಗಿಲುಗಳೆಲ್ಲ ದೇವರು ತೆರೆದು ಬಿಡ್ತಾನೆ.
ಇರ್ತಾನೆ. ಪರಲೋಕದ ದೋರಗಳೆಲ್ಲ ತೆರೆದು ಸುವರ್ಗಳನ್ನು ಸುರಿಸುವಂಥ ಶಕ್ತಿಯುಳ್ಳ ದೇವರು ಆಗಿರ್ತಾನೆ. 1000 ಗಂಟಲೆ ಅವರು ನಮ್ಮನ್ನು ಆಶೀರ್ವದಿಸಿ ಮುಂದುವರಿಸಲು ಅವರು ಮಹಾಶಕ್ತಿಯುಳ್ಳ ದೇವರು ನಮ್ಮ ಸಂಗಡ ಇರುವಾಗೆ ಯಾವ ವಿಷಯದಲ್ಲಿ ನಾವು ಭಯಪಡೋಕ್ಕೆ ಚಿಂತೆ ಮಾಡೋಕ್ಕೂ ಭಯಪಡೋಕ್ಕೆ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ದೇವರು ನಮ್ಮ ಪಕ್ಷವಾಗಿರುವಾಗೆ ನಮಗೆ ಮನುಷ್ಯ ಏನು ಮಾಡಬಲ್ಲನು ಎಂದು ವಾಕ್ಯ ಹೇಳುತ್ತೆ. ಆಗ ದೇವರು ನಮ್ಮ ಸಂಗಡ ಇರ್ತಾನೆ. ಹಾಗಾಗಿ ದೇವ ಮಕ್ಕಳೇ, ವಾಕ್ಯಗಳನ್ನು ಕೇಳಿಕೊಂಡಿರೋರೆಲ್ಲರೂ ಯೇಸು ನಮ್ಮ ಸಂಗಡ ಇರ್ತಾನೆ. ಯೇಸುವಿನಲ್ಲಿ ನಾವು ಹೆಚ್ಚಳ ಪಡೋಣ. ಆತನ ಸಿಲುವೆ ವಿಷಯದಲ್ಲಿ ನಾವು ಹೆಚ್ಚಳ ಪಡೋಣ. ಆತನ ಫಲದಲ್ಲಿ ನಾವು ಹೆಚ್ಚಳ ಪಡೋಣ. ಆತನ ನಾಮದ ನಿಮಿತ್ತವಾಗಿ ಹೆಚ್ಚಳ ಪಡೋಣ. ನಾವು ಆತನಲ್ಲಿ ಸಂತೋಷವುಳ್ಳವರಾಗಿ, ಸಮಾಧಾನವುಳ್ಳವರಾಗಿ, ಧೈರ್ಯವುಳ್ಳವರಾಗಿ ಆತನಲ್ಲಿ ನಾವು ಹೆಮ್ಮೆ ಪಡೋಣ, ಹೆಚ್ಚಳ ಪಡೋಣ. ಯಾಕಂದರೆ ಬಿದ್ದು ಹೋಗಿರೋವನಲ್ಲಿ ಎತ್ತಿ ನಿಲ್ಲಿಸಲು ಶಕ್ತಿಯುಳ್ಳ ದೇವರು ಆತನಾಗಿರ್ತಾನೆ. ಎಲ್ಲವನ್ನು ಒದಗಿಸಿಕೊಡಲು ಆತನಾಗಿರ್ತಾನೆ. ಎಲ್ಲ ಮುಗಿದೋಗಿರೋಂಥ ವಿಷಯಗಳನ್ನ ಆರಂಭಿಸುವ ದೇವರು ಆತನಾಗಿರ್ತಾನೆ. ಹೋಗುವಾಗಲೂ ನಾವು ಜಯವಾಗಿ ಹೋಗ್ತೀವಿ, ಬರುವಾಗಲೂ ನಾವು ಜಯವಾಗಿ ಬರ್ತೀವಿ. ಕೈ ಹಾಕುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ಅಧಿಕವಾಗಿ ಸಮೃದ್ಧಿಯಾಗಿ ಆಶೀರ್ವದಿಸಲು ಶಕ್ತನಾಗಿರ್ತಾನೆ. ಹೀಗಾಗಿ ದೇವರನ್ನೇ ಆತುಕೊಳ್ಳ್ರಿ, ದೇವ್ರ ಮೇಲೇ ಭರವಸೆ ಇಡ್ರಿ, ಆತನಲ್ಲಿ ಹೆಚ್ಚಳ ಪಡ್ರಿ. ಎಲ್ಲ ಸಮಯದಲ್ಲಿ ದೇವರಿಗೆ ಅಧೀನರಾಗಿರಿ, ದೇವರ ಆಲೋಚನೆಗೆ ವಿಧೇಯರಾಗಿರಿ, ದೇವರ ಪಾದದಲ್ಲಿ ಪ್ರಾರ್ಥಿಸುವವರಾಗಿರಿ. ಏನೇ ಮಾಡಿದ್ರು ದೇವರ ಪಾದದಲ್ಲಿ ಪ್ರಾರ್ಥಿಸಿ ಅವರ ಚಿತ್ತವನ್ನು ವಿಚಾರಿಸಿ ಆನಂತರ ನೀವು ಮಾಡುವವರಾಗಿದ್ದರೆ ಎಲ್ಲ ಕಾರ್ಯಗಳಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆ ತಂದು ಉನ್ನತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲು ಶಕ್ತನಾಗಿರ್ತಾನೆ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರುಗಳು ನೀವು ದೇವರ ಆತುಕೊಳ್ಳ್ರಿ, ದೇವರಲ್ಲೇ ನೀವು ಕಾದು ಎಲ್ಲ ಕಾರ್ಯಗಳನ್ನು ಮಾಡಿ ಮುಂದಕ್ಕೆ ಹೋಗ್ರಿ. ದೇವರು ನಿಮ್ಮ ಸಂಗಡ ಇರ್ತಾನೆ. ಈ ಪ್ರಾರ್ಥನೆ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಜನಗಳನ್ನು ದೇವರು ಆಶೀರ್ವದಿಸಲು ಒಂದು ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವರೇ, ಅಪ್ಪ, ಈ ವೇಳೆಯಲ್ಲಿ ಸ್ವಾಮಿ, ಕೆಲವರು ಅಶ್ವಬಲದಲ್ಲಿ, ರಥಬಲದಲ್ಲಿ ಕೆಲವರು ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರ ಯೆಹೋವನ ನಾಮದಲ್ಲಿ ಹೆಚ್ಚಳ ಪಡುತ್ತೇವೆ. ಅವರುಗಳು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ ಎಂದು ಬರೆಯಲ್ಪಟ್ಟಿದೆ ಸ್ವಾಮಿ. ಹೌದಪ್ಪ, ನಿನ್ನ ನಂಬಿದವರಿಗೆ ಆಶಾಭಂಗ ಆಗೋದಿಲ್ಲ. ನಿನ್ನ ನಂಬಿದವರು ಎಂದಿಗೂ ನಷ್ಟ ಆಗೋದಿಲ್ಲ. ನಿನ್ನ ನಂಬಿದವ್ರಿಗೆ ಎಂದಿಗೂ ಮೋಸ ಆಗೋದಿಲ್ಲ. ನಿನ್ನ ನಂಬಿದವರು ಎಂದೂ ಬಿದ್ದು ಹೋಗೋದಿಲ್ಲ. ನಿನ್ನ ನಂಬಿದವ್ರಿಗೆ ಎಂದಿಗೂ ತೊಂದರೆ ಆಗೋದಿಲ್ಲ ಸ್ವಾಮಿ. ಎಲ್ಲ ವಿಷಯಗಳಲ್ಲಿ ಜಯವಾಗಿ ಮಹಿಮೆಯಾಗಿ ನಡೆಸಲು ಶಕ್ತನಾಗಿರುವ ದೇವರು ನೀನಾಗಿದೆಯಾ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಜನಗಳನ್ನು ಆಶೀರ್ವದಿಸ್ರಿ. ಎಲ್ಲರಲ್ಲಿ ನಂಬಿಕೆ ಭರವಸೆ ಹುಟ್ಟಿಸ್ರಿ. ಎಲ್ಲರೂ ನಿಮ್ಮನ್ನೇ ಆತುಕೊಳ್ಳಲಿ, ನಿಮ್ಮಲ್ಲಿ ಹೆಚ್ಚಳ ಪಡಲಿ, ನಿಮ್ಮಲ್ಲಿ ಮುಂದೆ ಸಾಗಲಿ. ಆಶೀರ್ವದಿಸ್ರಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.